ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಬಿಲೇಟೆಡ್ ವಿಶಸ್ಸನ್ನು ಹೇಳಬೇಕು. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಯಾರ ಸನ್ನಿಧಿಯಲ್ಲಿ ಇದ್ದೀನಿ ಅಂತಂದರೆ, ಈ ಸದ್ಗುರು ಸನ್ನಿಧಿಯಲ್ಲಿ ಇವತ್ತು ನಾನು ಏನೋ ಮಾಡೋಕ್ಕಿದ್ದೀನಿ ಆಯಿತಾ. ಅದೇನು ಅನ್ನೋದನ್ನು ಈ ಒಂದು ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಈ ಶಿವನ ಆಶೀರ್ವಾದ ಅನ್ನುವಂಥದ್ದು ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಇರಲಿ ಅಂತ ವಿಶ್ ಮಾಡ್ತಾ, ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಆಲ್ಮೋಸ್ಟ್ 2.5 hours ಜರ್ನಿಯನ್ನು ಮಾಡಿ ಸದ್ಗುರಿ ಸನ್ನಿಧಿಯನ್ನು ನಾವು ತಲುಪಿದ್ವಿ. ಅಲ್ಲಿಗೆ ಹೋದ ತಕ್ಷಣ ಇಷ್ಟು ಟೇಸ್ಟಿಯಾಗಿರೋ ಸಾತ್ವಿಕ ಹಾಗೆ ಅಷ್ಟೇ ನ್ಯೂಟ್ರಿಷಿಯಸ್ ಫುಡ್ಡನ್ನು ಸವಿದು ಅಲ್ಲಿ ಚಂದ ಕಾಣಿಸ್ತಿರೋ ನಮ್ಮ ಶಿವಂಗೆ ಒಂದು ಹಾಯನ್ನು ಹೇಳಿ ಈಶಾ ವಾಲಂಟಿಯರ್ಸ್ ನಮ್ಮನ್ನು ಟೆಂಪಲ್ ಟೂರ್ಗೆ ಅಂತ ಕರ್ಕೊಂಡು ಹೋದ್ರು. ಶೂಲಾ ಟೆಂಪಲ್ ಅಂತ ಮಾಡಿದ್ದಾರೆ. ಇದ್ರ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ 2 ವೀಲ್ಸ್ ಇದೆ ಆಯ್ತಾ. ಆ ವೀಲ್ಸ್ ಅನ್ನ ನೀವು 64 ಟೈಮ್ಸ್ ಈ ರೀತಿ Oh my God! ಸೊ ಈ ರೀತಿ ಟರ್ನ್ ಮಾಡ್ಕೊಂಡು ಹೋದ್ರೆ 60 ಫೋಲ್ಡ್ಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಶಿವನನ್ನ ರೀಚ್ ಆಗ್ತೀವಿ ಅನ್ನೋದು. ಇನ್ನೊಂದು ಬ್ಯೂಟಿ ನೀವು ತೋರಿಸ್ತಿದ್ದೀವಿ. ನಮ್ಮ ಕನ್ನಡದಲ್ಲಿ ಯೋಗೇಶ್ವರಾಯ ಭೂತೇಶ್ವರಾಯ ಈ ರೀತಿ ಇದರಲ್ಲಿ ಎಂಗ್ರೇವ್ ಮಾಡಿಸಿದ್ದಾರೆ. ಅಲ್ಲಿಂದ ನಾಗನಿಗೆ ಒಂದು ನಮಸ್ಕಾರ ಹಾಕಿ ನಂದಿ ಸುಂದರಿ ಹತ್ರ ಬಂದರೆ ಅವನ ಎದುರುಗಡೆ ಯಾರಪ್ಪ ಇದ್ದಾರೆ? ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ. ಅಲ್ಲಿ ಜನ ಭಯಂಕರ ಸೇರ್ತಾ ಇದ್ರು ಆಯಿತಾ. ಅದು ಕೂಡ ನಮ್ಮ ಬೆಂಗಳೂರಿನ ಜನ ಇದ್ದಾರಲ್ಲ, ಅವರಿಗೆ ಈ ಸದ್ಗುರು ಸನ್ನಿಧಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಬರೋದು, ಹಾಗೆ ಇಲ್ಲಿ ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾಯಿದ್ರು. ನಂಗೆ ಭಯಂಕರ ಖುಷಿ ಆಯಿತು ಅದನ್ನು ನೋಡಿ. ಇವ್ರನ್ನ ಯಾರಾದರೂ ನೋಡಿದ್ದೀರಾ? ನನ್ನ ಆಡಿಯನ್ಸ್ ಇವ್ರನ್ನ ನೋಡಿದ್ದೀರಾ? ಹಳೆ ಶೂಟಿಂಗ್ ಸೊ ಇವಾಗ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಚೈಲ್ಡ್ಹುಡ್ಡಲ್ಲಿ ಗಾಳಿಪಟ ಹಾರಿಸ್ತಿದ್ವಲ್ವಾ. ಸೊ ಅದ್ರದ್ದೊಂದು ಮೆಮೊರಿಯನ್ನು ರಿಫ್ರೆಶ್ ಮಾಡುವ. ಅಲ್ಲಿ ಗಾಳಿಪಟ ಎಲ್ಲ ರೆಡಿ ಆಗ್ತಾ ಇದೆ ಎದುರುಗಡೆ ನೋಡಿ. ಇವತ್ತು ಇಲ್ಲಿಗೆ ಬಂದಿದ್ದ ವಿಶೇಷತೆ ಎಂತಪ್ಪ ಅಂತಂದರೆ, ಲೆಟ್ ಮಿ ರಿವೀಲ್. ಸದ್ಗುರು ಕೆಲವು ಆಯ್ದ ವ್ಯಕ್ತಿಗಳ ಜೊತೆ ಇಂಟರಾಕ್ಷನನ್ನು ಮಾಡೋಕ್ಕೆ ಒಪ್ಕೊಂಡಿದ್ರು. ಅದರಲ್ಲಿ ನಾನು ಕೂಡ ಒಬ್ಬಳು. ಇದೆಲ್ಲವೂ ಕೂಡ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಅನ್ನೋದು, ಇಂಡಿಪೆಂಡೆಂಟ್ ಜರ್ನಲಿಸಮ್ ಅನ್ನೋದು ಶುರುವಾದ ಮೇಲೆ ಆಗಿದ್ದು. ಹಾಗಾಗಿ ಇದರಲ್ಲಿ ಏನು ರಿಡಂಪ್ಷನ್ ಅನ್ನೋದಿದೆ ಅಲ್ಲ, ಇಟ್ ಬಿಲಾಂಗ್ಸ್ ಟು ಯು ಆಸ್ ವೆಲ್. ನನ್ನ ಆಡಿಯನ್ಸ್ ಯಾರಿದ್ದಾರೆ, ಇನ್ಸ್ಟಾ ಇರಬಹುದು, ಯೂಟ್ಯೂಬ್ ಇರಬಹುದು, ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ಇರಬಹುದು, ಇಟ್ ಬಿಲಾಂಗ್ಸ್ ಟು ಅಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ಸದ್ಗುರು ಬಂದು ಗಾಡಿಯಿಂದ ಇಳಿತಾ ಇರಬೇಕಿದ್ರೆ ಎಷ್ಟು ಜನ ಅವ್ರನ್ನ ನೋಡೋಕೆ ಅಂತ ಅಲ್ಲಿ ಕಾಯ್ಕೊಂಡಿದ್ರು ಅಂತಂದರೆ, ಅವ್ರನ್ನ ತೀರಾ ಪ್ರೀತಿಸುವಂತಹ ಜನ ಕೂಡ ಇದ್ದಾರೆ. ಹಾಗೆ ಕೆಲವು ಜನ ಅವ್ರನ್ನ ತೀರಾ ವಿರೋಧ ಮಾಡ್ತಾರೆ. ನಾನು 2 ಎಕ್ಸ್ಟ್ರೀಮ್ ಪಾಯಿಂಟ್ಗೆ ಸೇರೋದಿಲ್ಲ. ಅವರು ಏನು ಹೇಳ್ತಾರೆ, ಅದರಲ್ಲಿ ಏನು ಅರ್ಥ ಇದೆ, ಅದರಲ್ಲಿ ಏನು ಒಳ್ಳೆತನ ಇದೆ, ಐ ರಿಯಲಿ ಅಡ್ಮೈರ್ ದ್ಯಾಟ್. ಆ್ಯಂಡ್ ಹಿಯರ್ ಕಮ್ಸ್ ಮೈ ಟೈಮ್. ಪರಮಾತ್ಮನ ಅಂಶನೇ ಅಂತ ಹೇಳುವಾಗ ಇವಾಗ ಕಂಪ್ಲೀಟ್ ಅಥಾರಿಟಿ ನನ್ನ ಪ್ರೀವಿಯಸ್ ಬರ್ತು ಅಥವಾ ಅದ್ರ ಹಿಂದಿನ ಬರ್ತು ಇದೆಲ್ಲದರ ಕರ್ಮ ಅನ್ನೋದನ್ನ ಅಷ್ಟೊಂದು ಬರ್ತೆಲ್ಲ ಮಾಡಿದಿರಾ ನೀವು? ಐ ಥಿಂಕ್ ಸೊ. ಅದೆಲ್ಲದ್ರನ್ನ ಅಥಾರಿಟೇಟಿವ್ ಆಗಿ ಇವಾಗ ನಾನು ಡಿಸೈಡ್ ಮಾಡ್ಕೊಂಡು ಬರೋದಾ, ಅಥವಾ ಇದನ್ನ ಯೂನಿವರ್ಸಲ್ ಮ್ಯಾಥ್ಸ್ ಅನ್ನೋ ಥರದಲ್ಲಿ ನಾನು ಏನ್ ಮಾಡಿರ್ತೀನಿ ಅದು ನನ್ಗೆ ವಾಪಸ್ ಬರುತ್ತೆ ಅನ್ನೋ ಥರದಲ್ಲಿ ಶಿವ ಡಿಸೈಡ್ ಮಾಡೋದಾ? ಎಲ್ಲ ನೀವೇ ಡಿಸೈಡ್ ಮಾಡೋದ್ರಿ. You didn't create this planet, did you? No. Did you create the universe? No. No. You didn't create anything like that. Did you create yourself? No. No. So everything, the basic platform, everything, your body, your brains, everything created for you by another force. How to run it is your business. This is why we said it's your karma. How you experience your life right now is your karma. You're joyful, it's your karma. You're miserable, it's your karma. But on most of the time when you're miserable, you think he did it. Both your joy and misery, the way you experience life is your karma. Take this much into your hands. That is, no, the source of your experience should become you. Correct. Then you will understand this. Whether in my mango tree mangoes come or not is my karma. But I did not create the mango tree. I might have planted it. I might have nurtured it. If I nurture it well, lot of mangoes. Did not nurture it well, no mangoes. Same goes for your life.
Okay. Sweetness of life comes to you because you nurtured it well. Okay. If you did not nurture it, no sweetness, bitterness will come. ಸೊ ಬೇಸಿಕಲಿ ನನ್ನ ಪ್ರಶ್ನೆ ಕರ್ಮ, ಡೆಸ್ಟಿನಿ, ಶಿವ ಹಾಗೂ ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದಷ್ಟು ವಿರೋಧಾಭಾಸಗಳ ಕುರಿತಾಗಿ ಒಂದು ಡೀಟೇಲ್ ಎಪಿಸೋಡನ್ನು ಮಾಡ್ತೀನಿ ನನ್ನ ಸನಾತನ ಕಥನ ಅನ್ನೋ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ವೇಟ್ ಮಾಡ್ತಾ ಇರಿ. Later that same evening. ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಜಾತ್ರೆ ಬಂದಿದೆ ಆಯಿತಾ. ಜನಸಾಗರನೂ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಭಯಂಕರ ಫುಡ್ ಸ್ಟಾಲ್ಸ್ ಎಲ್ಲ ಇದೆಯಂತೆ. ಹೋಗಿ ಒಂದು ಸ್ವಲ್ಪ ಏನಾದರೂ ಇದೆಯಾ ಅಂತ ಚೆಕ್ ಮಾಡುವ. ನಾನು ಅಂಥ ದೊಡ್ಡ ಫುಡ್ಡಿ ಅಲ್ಲ, ಬಟ್ ಈ ಥರ ಜಾತ್ರೆ ಪ್ಲೇಸಸಲ್ಲಿ ಅಂಗಡಿ ನೋಡೋದು, ಸ್ಟಾಲ್ ನೋಡೋದೆಲ್ಲ ಇದೆಯಲ್ಲ. ನೀವು ನಮ್ಮ ಭಾರತವನ್ನು ಚಂದ ಮಾಡಿ ಟ್ರಾವೆಲ್ ಮಾಡಿದ್ರಿ ಅಂತಂದರೆ ಈ ನಾರ್ತ್ ಕಡೆ, ಅದರಲ್ಲೂ ಪಂಜಾಬ್ ಹರಿಯಾಣ ರೀಜನಲ್ಲಿ ಲೋರಿ ಅಂತ ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ಥರದ ಸೆಟಪ್ ಇರುತ್ತಲ್ಲ, ಆ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ನನಗಂತೂ ನಿಜವಾಗ್ಲೂ ಈ ಜ್ಯುವೆಲ್ರಿ ಎಲ್ಲ ನೋಡಿದಾಗ ನಮ್ಮ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಹೋಗಿದ್ದೀನಿ ಅನ್ನೋ ಥರದಲ್ಲಿ ಫೀಲ್ ಆಗ್ತಾ ಇತ್ತು. ಇನ್ ಕೇಸ್ ನಮ್ಮ ಶಿರಸಿ ಮಾರಿಕಾಂಬಾ ಜಾತ್ರೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಇದೇ ಚಾನಲ್ನಲ್ಲಿ ನಾನು ಜಾತ್ರೆ ಎಷ್ಟು ಚಂದ ಇರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಅವತ್ತಿನ ಸ್ಪೆಷಾಲಿಟಿ ಎಂತಾಗಿತ್ತು ಗೊತ್ತಿದೆಯಾ? ಅದು ಅವರೇ ಕಾಳಿನ ವೆರೈಟಿ ಸ್ಟಾಲ್ಸ್ ಇತ್ತು. ನನಗೆ ಕಡಲೆಕಾಯಿ ಪರಿಷೆ ನೆನಪಾಯ್ತು ನೋಡಿ. ಇದಿಷ್ಟೇ ಅಲ್ಲ, ವೇಟ್ ಫಾರ್ ಅ ಕಲರ್ಫುಲ್ ಈವ್ನಿಂಗ್. 2 hours later. ಇಲ್ಲಿ ಕಾಣಿಸ್ತಿದ್ದಾರಲ್ಲ ಅಮ್ಮ, ಅವ್ರನ್ನ ಒಂದ್ಸತಿ ನೋಡಿ, ಅವರ ಖುಷಿಯನ್ನು ಒಂದ್ಸತಿ ನೋಡಿ. ಅವರು ಫೋನಲ್ಲಿ ಏನೋ ರೆಕಾರ್ಡ್ ಮಾಡಿ ಇಟ್ಕೊಂಡ್ರು. ಎಂಥದ್ದು ಅಂತಂದರೆ ಅಲ್ಲಿ ದೂರದಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಗುಂಪು ಮಾಡಿಕೊಂಡು ಏನೇನು ಫೋಕ್ ಡ್ಯಾನ್ಸನ್ನು ಎಂಜಾಯ್ ಮಾಡ್ತಾಯಿದ್ರು, ಕುಣಿದಾಡ್ತಾಯಿದ್ರು, ನಲಿದಾಡ್ತಾಯಿದ್ರು. ಆ ಅಮ್ಮಂಗೆ ಎಲ್ಲೋ ಒಂದು ಕಡೆ ಅವರು ಕುಣಿಬೇಕು ಅನ್ನೋ ಮನಸ್ಸಿತ್ತು. ಆದರೆ ಹೆಂಗಸ್ರು ಹಿಂಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ಥರದ ಕೆಲವೊಂದಷ್ಟು ಕೆಟ್ಟ ನಾರ್ಮ್ ಅನ್ನೋದು ಕ್ರಿಯೇಟ್ ಆಗಿದೆ ಅಲ್ಲ ನಮ್ಮ ಸೊಸೈಟಿಯಲ್ಲಿ. ಸೊ ಇವೊಂದು ಶಿ ಕುಡಂಟ್ ಡಾನ್ಸ್, ಶಿ ಕುಡ್ ಕ್ಯಾಪ್ಚರ್ ಹೂ ವರ್ ಡಾನ್ಸಿಂಗ್. ಆ್ಯಂಡ್ ಅವರ ಖುಷಿಯನ್ನು ನೋಡೋದಿದೆ ಅಲ್ಲ ಆ ಲೇಡಿದು, ಐ ರಿಯಲಿ ಲವ್ಡ್ ಇಟ್.
ಇದು ನನ್ನ ಚಂದದ ಸಂಕ್ರಾಂತಿ ಹಬ್ಬ ಸದ್ಗುರು ಸನ್ನಿಧಿಯಲ್ಲಿ ಶಿವನ ಜೊತೆಗೆ. ನಿಮ್ಮ ಸಂಕ್ರಾಂತಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಏನು ಮಾಡ್ಬೇಕು ಹೇಳಿ? Do subscribe, like, comment, share and do whatever else you want to do, but only good intentions. Take care. Bye-bye. Om Namah Shivaya and Jai Hind.